ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ಎತ್ತಿನ ರೂಪದಲ್ಲಿ ಇರುವಂತಹ ಧರ್ಮ, ಹಸುವಿನ ರೂಪದಲ್ಲಿ ಇರುವಂತಹ ಧರಿತ್ರಿಯನ್ನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರುವುದನ್ನು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ಧರಣಿ ದೇವಿ ತನ್ನ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಹಿಂದಿನ ಶ್ಲೋಕದಲ್ಲಿ ಆಕೆ ಹೇಳಿದ್ಲು, ಧರ್ಮ, ನೀನು ನನ್ನ ಬಳಿ ಏನನ್ನ ವಿಚಾರಿಸಿದೆಯೋ ಅದೆಲ್ಲ ನಿನಗೆ ಮುಂದೆ ತಿಳಿಯುತ್ತದೆ. ನಿನ್ನೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 16ನೇ ಅಧ್ಯಾಯದ 26ರಿಂದ 30ನೇ ಶ್ಲೋಕಗಳನ್ನು ಮೊದಲು ನೋಡೋಣ. ಆಮೇಲೆ ಉಳಿದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಸತ್ಯಂ ಶೌಚಂ ದಯಾ ಕ್ಷಾಂತಿಸ್ತ್ಯಾಗಃ ಸಂತೋಷ ಆರ್ಜವಂ ಶಮೋದಮಸ್ತಪಸ್ಸಾಮ್ಯಂ ತಿತಿಕ್ಷೋಪರತಿಶ್ರುತಂ ಜ್ಞಾನಂ ವಿರಕ್ತಿರೈಶ್ವರ್ಯಂ ಶೌರ್ಯಂ ತೇಜೋಬಲಂ ಸ್ಮೃತಿಃ ಸ್ವಾತಂತ್ರ್ಯಂ ಕೌಶಲಂ ಕಾಂತಿಧೈರ್ಯಂ ಮಾರ್ದವಮೇವ ಚ ಪ್ರಾಗಲ್ಭ್ಯಂ ಪ್ರಶ್ರಯಃ ಶೀಲಂ ಸಹ ಓಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿಮಾನೋನಹಂಕೃತಿಃ ಏತೇ ಚಾನ್ಯೇ ಚ ಭಗವನ್ ನಿತ್ಯಾ ಯತ್ರ ಮಹಾಗುಣಾಃ ಪ್ರಾರ್ಥ್ಯಾಹ ಮಹತ್ವಮಿಚ್ಛದ್ಭಿರ್ನ ವಿಯಂತಿ ಸ್ಮ ಕರ್ಹಿಚಿತ್ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾ ಕಲಿನೇಕ್ಷಿತಂ. ಈ ಶ್ಲೋಕಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಸತ್ಯನಿಷ್ಠೆ, ಶುಚಿತ್ವ, ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು, ಕೋಪವನ್ನು ನಿಯಂತ್ರಿಸುವ ಶಕ್ತಿ, ಆತ್ಮತೃಪ್ತಿ, ಪ್ರಾಮಾಣಿಕತೆ, ಮಾನಸಿಕ ಸ್ಥಿರತೆ, ಇಂದ್ರಿಯ ನಿಗ್ರಹ, ಜವಾಬ್ದಾರಿ, ಸಮಭಾವ, ಸಹಿಷ್ಣುತೆ, ಸಮಾನತೆ, ಶ್ರದ್ಧೆ, ಜ್ಞಾನ, ಇಂದ್ರಿಯ ಸುಖಾಸಕ್ತಿ ಇಲ್ಲದಿರುವುದು, ನಾಯಕತ್ವ, ಶೌರ್ಯ, ತೇಜಸ್ಸು, ಎಲ್ಲವನ್ನೂ ಸಾಧಿಸುವ ಶಕ್ತಿ, ಸರಿಯಾದ ಕರ್ತವ್ಯ ನಿರ್ವಹಣೆ, ಸಂಪೂರ್ಣ ಸ್ವಾತಂತ್ರ್ಯ, ಕುಶಲತೆ, ಸಂಪೂರ್ಣ ಚೆಲುವು, ಪ್ರಶಾಂತತೆ, ದಯಾಮಯತೆ, ಬುದ್ಧಿಮತ್ತೆ, ಸನ್ನಡತೆ, ಔದಾರ್ಯ, ದೃಢತೆ, ಸಕಲ ಜ್ಞಾನದ ಪರಿಪೂರ್ಣತೆ, ಸರಿಯಾದ ಆಚರಣೆ, ಎಲ್ಲ ಸಂತೋಷ ಸಾಧನಗಳನ್ನೂ ಪಡೆದಿರುವುದು, ಉಲ್ಲಾಸಪೂರ್ಣತೆ, ಸ್ಥಿರತೆ, ನಿಷ್ಠೆ, ಕೀರ್ತಿ, ಆರಾಧನೆ, ನಿರಹಂಕಾರ, ಇರುವಿಕೆ, ನಿರಂತರತೆ ಮತ್ತು ಇನ್ನೂ ಅನೇಕ ದಿವ್ಯ ಗುಣಗಳು ಭಗವಂತನಲ್ಲಿ ಯಾವಾಗಲೂ ಇರುತ್ತವೆ. ಇವುಗಳು ಆತನಿಂದ ಎಂದೂ ಬೇರೆಯಾಗುವುದಿಲ್ಲ. ಸಕಲ ಸತ್ವಗುಣಗಳ ಮತ್ತು ಚೆಲುವಿನ ನಿಧಿಯಾದ ಆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಈಗ ಭೂಮಿಯ ಮೇಲೆ ತನ್ನೆಲ್ಲ ದಿವ್ಯ ಲೀಲೆಗಳನ್ನು ಮುಗಿಸಿದ್ದಾನೆ. ಆತನ ಅನುಪಸ್ಥಿತಿಯಲ್ಲಿ ಕಲಿಯುಗ ತನ್ನ ಪ್ರಭಾವವನ್ನು ಎಲ್ಲ ಕಡೆ ಹರಡುತ್ತಿದೆ. ಈ ಸ್ಥಿತಿಯನ್ನು ಕಂಡು ನಾನು ಶೋಕ ಪಡುತ್ತಿದ್ದೇನೆ. ಈ ರೀತಿಯಾಗಿ ಬಹಳ ದೀರ್ಘವಾದಂತಹ ಉತ್ತರವನ್ನು ದೇವೋತ್ತಮ ಪರಮಪುರುಷನ ಲಕ್ಷಣಗಳೊಂದಿಗೆ ಭೂಮಿದೇವಿ ಧರ್ಮನಿಗೆ ಕೊಡ್ತಾ ಇದ್ದಾಳೆ. ಈ ಶ್ಲೋಕಗಳ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಭೂಮಿಯನ್ನು ಪುಡಿ ಪುಡಿ ಮಾಡಿ ಆ ಅಣುಗಳನ್ನು ಎಣಿಸುವುದು ಸಾಧ್ಯವಾಗಬಹುದಾದರೂ ಭಗವಂತನ ದಿವ್ಯ ಗುಣಗಳನ್ನು ಎಣಿಸುವುದು ಸಾಧ್ಯವಿಲ್ಲ. ತನ್ನ ಅಸಂಖ್ಯ ನಾಲಗೆಗಳಿಂದ ಅನೇಕ ವರ್ಷಗಳವರೆಗೆ ಭಗವಾನ್ ಅನಂತದೇವನು ದೇವೋತ್ತಮ ಪರಮಪುರುಷನ ದಿವ್ಯ ಗುಣಗಳನ್ನು ವರ್ಣಿಸಲು ಯತ್ನಿಸಿದರೂ ಅದನ್ನು ಅಂದಾಜು ಮಾಡಲು ಸಹ ಸಾಧ್ಯವಾಗಲಿಲ್ಲವೆಂದು ಹೇಳಿದೆ. ಮೇಲೆ ನೀಡಿರುವ ಭಗವಂತನ ಗುಣಗಳ ಪಟ್ಟಿಯು ಮನುಷ್ಯನು ಕಾಣಲು ಸಾಧ್ಯವಾದಷ್ಟು ಮಟ್ಟಿಗೆ ಮಾತ್ರ ಅಂದಾಜು ಪಡಬಹುದಾದವು. ಆದರೆ ಇವುಗಳನ್ನು ಅನೇಕ ಉಪಶೀರ್ಷಿಕೆಗಳಾಗಿ ವಿಂಗಡಿಸಬಹುದು. ಶ್ರೀಲ ಜೀವ ಗೋಸ್ವಾಮಿಯವರ ಪ್ರಕಾರ ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು ಎಂಬ 3ನೇ ಗುಣವನ್ನು ಶರಣಾಗತವಾದ ಆತ್ಮಗಳ ರಕ್ಷಣೆ ಮತ್ತು ಭಕ್ತರಿಗೆ ಶುಭಾಕಾಂಕ್ಷೆ ಎಂದು ವಿಂಗಡಿಸಬಹುದು. ಭಗವದ್ಗೀತೆಯಲ್ಲಿ ಪ್ರತಿಯೊಬ್ಬ ಆತ್ಮನು ತನಗೆ ಮಾತ್ರ ಶರಣಾಗತನಾಗಬೇಕು. ಹಾಗೆ ಶರಣಾಗತನಾದರೆ ಎಲ್ಲ ಪಾಪಗಳಿಂದಲೂ ಆತನನ್ನು ರಕ್ಷಿಸುವುದಾಗಿ ಭಗವಂತ ಆಶ್ವಾಸನೆ ನೀಡಿದ್ದಾನೆ. ಶರಣಾಗತವಾಗದ ಆತ್ಮರು ಭಗವಂತನ ಭಕ್ತರಲ್ಲ. ಹೀಗಾಗಿ ಎಲ್ಲರಿಗೂ ನಿರ್ದಿಷ್ಟ ರಕ್ಷಣೆ ಎಂಬುದಿಲ್ಲ. ಭಕ್ತರಿಗೆ ಭಗವಂತನ ಶುಭಾಕಾಂಕ್ಷೆ ಇರುತ್ತದೆ ಮತ್ತು ಯಾರು ಭಗವಂತನ ಪ್ರೇಮಯುತ ದಿವ್ಯ ಸೇವೆಯಲ್ಲಿ ನಿರತರಾಗಿರುತ್ತಾರೋ ಅಂತಹವರ ಬಗ್ಗೆ ಆತ ವಿಶೇಷ ಗಮನವನ್ನು ನೀಡುತ್ತಾನೆ. ಸಮಭಾವದಿಂದಾಗಿ ಸೂರ್ಯ ತನ್ನ ಕಿರಣಗಳನ್ನು ಎಲ್ಲರ ಮೇಲೆ ಸಮಾನವಾಗಿ ಹಾಯಿಸುವಂತೆ ಭಗವಂತ ಎಲ್ಲರಿಗೂ ಸಮಾನವಾಗಿ ಕರುಣಾಮಯಿಯಾಗಿರುತ್ತಾನೆ.
ಆದರೂ ಅನೇಕರು ಸೂರ್ಯನ ಕಿರಣಗಳ ಲಾಭ ಪಡೆಯುವುದಿಲ್ಲ. ಅಂತೆಯೇ ದೇವರಿಗೆ ಶರಣಾದರೆ ಅವನಿಂದ ಖಚಿತವಾಗಿಯೂ ರಕ್ಷಣೆ ದೊರೆಯುತ್ತದೆ ಎಂದು ಆತನೇ ಹೇಳಿದ್ದರು. ಕೆಲವು ನತದೃಷ್ಟ ಜೀವಿಗಳು ಈ ಸೂಚನೆಯನ್ನು ಸ್ವೀಕರಿಸದೆ ಎಲ್ಲ ರೀತಿಯ ಭೌತಿಕ ತೊಂದರೆಗಳಿಂದ ನರಳುತ್ತಾರೆ. ಹೀಗಾಗಿ ಭಗವಂತನು ಪ್ರತಿಯೊಬ್ಬರ ವಿಷಯದಲ್ಲಿಯೂ ಸಮಾನ ಶುಭಾಕಾಂಕ್ಷೆಯುಳ್ಳವನಾದರೂ ಕೆಲವು ನತದೃಷ್ಟ ಜೀವಿಗಳು ಕೇವಲ ಕೆಟ್ಟ ಸಹವಾಸದಿಂದಾಗಿ ಆತನ ಸೂಚನೆಗಳನ್ನು ಇಡಿಯಾಗಿ ಒಪ್ಪಿಕೊಳ್ಳಲಾರರು. ಇದಕ್ಕಾಗಿ ನಾವು ದೇವರನ್ನು ದೂಷಿಸುವ ಅಗತ್ಯವಿಲ್ಲ. ಆತನನ್ನು ಭಕ್ತರಿಗೆ ಮಾತ್ರ ಶುಭಾಕಾಂಕ್ಷೆಗಳನ್ನು ಕೋರುವವನು ಎಂದು ಕರೆಯಲಾಗಿದೆ. ಭಗವಂತ ಭಕ್ತರ ವಿಷಯಕ್ಕೆ ಪಕ್ಷಪಾತಿ ಎಂದು ತೋರಿದರೂ ಆತನ ಸಮಾನ ಶುಭಾಕಾಂಕ್ಷೆಯ ವರ್ತನೆಯನ್ನು ಪಡೆಯುವುದು ಅಥವಾ ನಿರಾಕರಿಸುವುದು ಜೀವಿಗಳಿಗೇ ಸೇರಿದ್ದು. ಭಗವಂತ ಎಂದೂ ತನ್ನ ಭರವಸೆಯಿಂದ ಹಿಂದೆ ಸರಿಯುವುದಿಲ್ಲ. ಆತ ರಕ್ಷಿಸುತ್ತೇನೆಂದು ಆಶ್ವಾಸನೆ ನೀಡಿದರೆ ಎಂತಹ ಸಂದರ್ಭದಲ್ಲಿಯೂ ಆತನ ಭರವಸೆ ಕಾರ್ಯಗತವಾಗಿಯೇ ಆಗುತ್ತದೆ. ಭಗವಂತನಿಂದ ಅಥವಾ ಆತನ ಅಧಿಕೃತ ಪ್ರತಿನಿಧಿಯಾದ ಗುರುವಿನಿಂದ ತನಗೆ ವಹಿಸಲ್ಪಟ್ಟ ಕರ್ತವ್ಯ ನಿರ್ವಹಣೆಯಲ್ಲಿ ಸ್ಥಿರನಾಗಿರುವುದು ಶುದ್ಧ ಭಕ್ತನ ಕರ್ತವ್ಯ. ಅಷ್ಟು ಮಾಡಿದರೆ ಉಳಿದುದನ್ನು ಭಗವಂತ ಯಾವ ಅಡ್ಡಿಯೂ ಇಲ್ಲದಂತೆ ನಡೆಸಿಕೊಂಡು ಹೋಗುತ್ತಾನೆ. ಭಗವಂತನ ಹೊಣೆಗಾರಿಕೆಯೂ ಸಹ ಅನನ್ಯ. ಹಾಗೆ ನೋಡಿದರೆ ಭಗವಂತನಿಗೆ ಪ್ರತ್ಯೇಕ ಹೊಣೆಗಾರಿಕೆ ಎಂಬುದೇ ಇಲ್ಲ. ಏಕೆಂದರೆ ಆತನ ಎಲ್ಲ ಕೆಲಸಗಳು ಆತ ನಿಯೋಜಿಸಿರುವ ಬೇರೆ ಬೇರೆ ಶಕ್ತಿಗಳ ಮೂಲಕ ನಡೆಯುತ್ತವೆ. ಆದರೂ ತನ್ನ ದಿವ್ಯ ಲೀಲೆಗಳಲ್ಲಿ ಆತ ಭಿನ್ನ ಭಿನ್ನ ಪಾತ್ರಗಳನ್ನು ನಿರ್ವಹಿಸಲು ಹೊಣೆಗಾರಿಕೆಯನ್ನು ತಾನಾಗಿಯೇ ಒಪ್ಪಿಕೊಳ್ಳುತ್ತಾನೆ. ಬಾಲಕನಾಗಿ ಆತ ಗೋಪಾಲನ ಪಾತ್ರ ವಹಿಸಿದನು. ನಂದ ಮಹಾರಾಜನ ಮಗನಾಗಿ ಆತ ತನ್ನ ಹೊಣೆಯನ್ನು ಪರಿಪೂರ್ಣವಾಗಿ ನಿರ್ವಹಿಸಿದನು. ಅದೇ ರೀತಿ ವಸುದೇವನ ಪುತ್ರನಾಗಿ ಕ್ಷತ್ರಿಯನ ಪಾತ್ರವನ್ನು ನಿರ್ವಹಿಸುತ್ತಾ ಕ್ಷತ್ರಿಯನಿಗೆ ಅಗತ್ಯವಾದ ಎಲ್ಲ ಕೌಶಲಗಳನ್ನೂ ಮೆರೆದನು. ಬಹುಪಾಲು ಎಲ್ಲ ಸಂದರ್ಭಗಳಲ್ಲಿಯೂ ಕ್ಷತ್ರಿಯ ರಾಜನು ತನ್ನ ಹೆಂಡತಿಯನ್ನು ಹೋರಾಡಿ ಅಥವಾ ಅಪಹರಿಸಿ ಪಡೆದುಕೊಳ್ಳಬೇಕು. ಕ್ಷತ್ರಿಯನು ಭಾವಿ ಪತ್ನಿಗೆ ತನ್ನ ಸಾಹಸವನ್ನು ತೋರಬೇಕಾಗಿದ್ದುದರಿಂದ ಇಂತಹ ನಡವಳಿಕೆ ಸ್ತುತ್ಯರ್ಹವಾದುದು. ಅಲ್ಲದೆ ಕ್ಷತ್ರಿಯ ಕನ್ಯೆಗೂ ಸಹ ತನ್ನ ಭಾವಿ ಪತಿಯ ಪರಾಕ್ರಮ ಇದರಿಂದ ತಿಳಿಯುತ್ತದೆ. ದೇವೋತ್ತಮ ಪರಮಪುರುಷನಾದ ಶ್ರೀರಾಮ ಸಹ ತನ್ನ ಮದುವೆಯಲ್ಲಿ ಇಂತಹದೇ ಸಾಹಸವನ್ನು ಪ್ರಕಟಿಸಿದನು. ಆತ ಹರಧನುಸ್ ಎಂಬ ಭಾರೀ ಬಿಲ್ಲನ್ನು ಮುರಿದು ಸಕಲೈಶ್ವರ್ಯದ ಮಾತೆಯಾದ ಸೀತಾದೇವಿಯನ್ನು ಕೈ ಹಿಡಿದನು. ಮದುವೆ ಸಮಾರಂಭಗಳಲ್ಲಿ ಕ್ಷತ್ರಿಯ ಸತ್ವ ಈ ರೀತಿ ಪ್ರಕಟವಾಗುತ್ತಿತ್ತು. ಅಂತಹ ಹೋರಾಟದಲ್ಲಿ ಯಾವ ತಪ್ಪೂ ಇರುವುದಿಲ್ಲ. ಭಗವಾನ್ ಶ್ರೀಕೃಷ್ಣನಿಗೆ 16,000 ಹೆಂಡತಿಯರಿದ್ದರೂ ಪ್ರತಿಯೊಬ್ಬರನ್ನೂ ಆತ ವೀರಾವೇಶದಿಂದ ಹೋರಾಡಿಯೇ ಪಡೆದು ತನ್ನ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದಾನೆ. 16,000 ಜನ ಹೆಂಡತಿಯರನ್ನು ಪಡೆಯಲು ಹೋರಾಡುವುದು ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಸಾಧ್ಯ. ಅದೇ ರೀತಿಯಲ್ಲಿ ಆತ ತನ್ನ ಅನೇಕ ದಿವ್ಯ ಲೀಲೆಗಳ ಪ್ರತಿಯೊಂದು ಸಂದರ್ಭದಲ್ಲಿಯೂ ತನ್ನ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ಪ್ರಕಟಿಸಿದ್ದಾನೆ. 14ನೇ ಗುಣವಾದ ಜ್ಞಾನವನ್ನು ಮತ್ತೆ 5 ಉಪಶೀರ್ಷಿಕೆಗಳಾಗಿ ವಿಂಗಡಿಸಬಹುದು. ಹೆಸರಿಸುವುದಾದಲ್ಲಿ 1ನೇದು ಬುದ್ಧಿ, 2ನೇದು ಕೃತಜ್ಞತೆ, 3ನೇದು ಸಾಂದರ್ಭಿಕ ಪರಿಸರವನ್ನು ಸ್ಥಳ, ಕಾಲ ಮತ್ತು ಪಾತ್ರಾನುಸಾರವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ, 4ನೇದು ಎಲ್ಲ ವಸ್ತುಗಳ ಪರಿಪೂರ್ಣ ಜ್ಞಾನ ಮತ್ತು 5ನೇದು ಆತ್ಮಜ್ಞಾನ. ತಮ್ಮ ಹಿತೈಷಿಗಳಿಗೆ ಮೂರ್ಖರು ಮಾತ್ರ ಕೃತಜ್ಞರಾಗಿರುತ್ತಾರೆ. ಭಗವಂತನು ತಾನೇ ಸ್ವಯಂ ಪೂರ್ಣನಾದುದರಿಂದ ಬೇರೆ ಯಾರಿಂದಲೂ ಯಾವ ರೀತಿಯ ಲಾಭವನ್ನು ಬಯಸುವುದಿಲ್ಲ. ಆದರೂ ಆತ ತನ್ನ ಭಕ್ತರ ನಿಷ್ಕಲ್ಮಶ ಸೇವೆಯಿಂದ ಪ್ರಯೋಜನ ಹೊಂದಿದವನಂತೆ ಭಾವಿಸುತ್ತಾನೆ. ಇಂತಹ ನಿಷ್ಕಪಟವಾದ ಮತ್ತು ಯಾವ ಷರತ್ತಿಲ್ಲದ ಭಕ್ತರ ಸೇವೆಯಿಂದ ಕೃತಜ್ಞನಾದೆನೆಂದು ಭಗವಂತನು ಭಾವಿಸುತ್ತಾನೆ. ತನ್ನ ಸೇವೆಯ ಮೂಲಕ ಭಗವಂತನು ಭಕ್ತ ತನ್ನ ಮನಸ್ಸಿನಲ್ಲಿ ಅಪೇಕ್ಷಿಸದಿದ್ದರೂ ಅದನ್ನು ತೀರಿಸಲು ಪ್ರಯತ್ನಿಸುತ್ತಾನೆ. ಭಗವಂತನ ದಿವ್ಯ ಸೇವೆಯೇ ಭಕ್ತ ಪಡೆಯಬಹುದಾದ ದಿವ್ಯ ಪ್ರಯೋಜನ. ಆದ್ದರಿಂದ ಭಕ್ತನಾದವನು ಭಗವಂತನಿಂದ ಮತ್ತೇನನ್ನೂ ಅಪೇಕ್ಷೆ ಪಡುವುದಿಲ್ಲ. ವೇದದಲ್ಲಿ ಹೇಳಿರುವ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಮಾತಿನಂತೆ ಆಕಾಶ ಹೇಗೆ ಸರ್ವವ್ಯಾಪಿಯೋ ಹಾಗೆಯೇ ಭಗವಂತನು ತನ್ನ ಪ್ರಕಾಶಮಾನವಾದ ಬ್ರಹ್ಮಜ್ಯೋತಿ ಎಂಬ ಕಿರಣಗಳ ಮೂಲಕ ಪ್ರತಿಯೊಂದರ ಒಳಗೂ ಹೊರಗೂ ಇರುತ್ತಾನೆ. ಹೀಗಾಗಿ ಆತನಿಗೆ ಎಲ್ಲವೂ ತಿಳಿದಿರುತ್ತದೆ. ಭಗವಂತನ ಸೌಂದರ್ಯವನ್ನು ಕುರಿತು ಹೇಳುವುದಾದರೆ ಉಳಿದೆಲ್ಲ ಜೀವಿಗಳಿಗಿಂತ ಆತ ಪ್ರತ್ಯೇಕವೆಂಬಂತೆ ತೋರುವ ವಿಶೇಷ ಲಕ್ಷಣಗಳನ್ನು ಹೊಂದಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಆತ ಜಗತ್ತಿನ ಅತಿ ಸುಂದರ ಸೃಷ್ಟಿಯಾದ ರಾಧಾರಾಣಿಯ ಮನಸ್ಸನ್ನು ಸಹ ಸೆಳೆಯಬಲ್ಲಂತಹ ಕೆಲವು ವಿಶೇಷ ಆಕರ್ಷಕ ಸುಂದರ ಲಕ್ಷಣಗಳನ್ನೂ ಪಡೆದಿದ್ದಾನೆ. ಆದ್ದರಿಂದ ಆತ ಮದನ ಮೋಹನ ಅಥವಾ ಮನ್ಮಥನ ಮನಸ್ಸನ್ನೂ ಸೆಳೆಯಬಲ್ಲವನು ಎಂದು ಕರೆಯಲ್ಪಟ್ಟಿದ್ದಾನೆ. ಶ್ರೀಲ ಜೀವ ಗೋಸ್ವಾಮಿಯವರು ತುಂಬ ಸೂಕ್ಷ್ಮವಾಗಿ ಭಗವಂತನ ಇತರ ದಿವ್ಯ ಗುಣಗಳನ್ನು ವಿಶ್ಲೇಷಿಸಿ ಕೃಷ್ಣನು ಪರಾತ್ಪರ ದೇವೋತ್ತಮ ಪರಮಪುರುಷ ಪರಬ್ರಹ್ಮನೆಂದು ಸ್ಪಷ್ಟಪಡಿಸಿದ್ದಾರೆ. ಆತ ಅಚಿಂತ್ಯ ಶಕ್ತಿಗಳಿಂದ ಕೂಡಿದ್ದು ಸರ್ವಶಕ್ತನಾಗಿದ್ದಾನೆ. ಆದ್ದರಿಂದ ಆತ ಯೋಗೇಶ್ವರ ಅಥವಾ ನಿಗೂಢ ಶಕ್ತಿಗಳ ಪರಮ ಒಡೆಯ.
ಯೋಗೇಶ್ವರನಾದುದರಿಂದ ಆತನ ನಿತ್ಯ ರೂಪ ಆಧ್ಯಾತ್ಮಿಕವಾದುದು. ಅವನು ನಿರಂತರತೆ, ಆನಂದ ಹಾಗೂ ಜ್ಞಾನಗಳ ಸಂಗಮ. ಭಕ್ತರಲ್ಲದ ವರ್ಗ ಆತನ ಈ ಜ್ಞಾನದ ಶಕ್ತಿಯುತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲಾರರು, ಏಕೆಂದರೆ ಅವರು ಆತನ ಜ್ಞಾನದ ನಿತ್ಯ ರೂಪಕ್ಕಷ್ಟೇ ತೃಪ್ತರಾಗಿ ಬಿಡುತ್ತಾರೆ. ಎಲ್ಲ ಶ್ರೇಷ್ಠಾತ್ಮರು ಜ್ಞಾನದಲ್ಲಿ ಆತನ ಸಮಕ್ಕೇರಲು ಬಯಸುತ್ತಾರೆ. ಅಂದರೆ ಇತರ ಎಲ್ಲ ಜ್ಞಾನವೂ ಅಸಂಪೂರ್ಣ, ಅಸ್ಥಿರ ಹಾಗೂ ಅಳತೆಗೆ ಒಳಪಡುವಂತಹದು. ಆದರೆ ಭಗವಂತನ ಜ್ಞಾನ ಮಾತ್ರ ಸ್ಥಿರವಾದುದು ಹಾಗೂ ಅಳತೆಗೆ ಸಿಲುಕದಂತಹದು ಎಂದರ್ಥ. ದ್ವಾರಕಾಪುರದ ಜನರು ಆತನನ್ನು ಪ್ರತಿದಿನ ನೋಡುತ್ತಿದ್ದರೂ ಸಹ ಮತ್ತೆ ಮತ್ತೆ ನೋಡಲು ಹೆಚ್ಚು ಹೆಚ್ಚು ಉತ್ಸುಕರಾಗಿದ್ದರು ಎಂಬುದನ್ನು ಸೂತ ಮುನಿಗಳು ಶ್ರೀಮದ್ ಭಾಗವತದಲ್ಲಿ ಒತ್ತಿ ಹೇಳುತ್ತಾರೆ. ಜೀವಿಗಳು ತಮ್ಮ ಅಂತಿಮ ಗುರಿಯಾಗಿ ಭಗವಂತನ ಗುಣಗಳನ್ನು ಅರಿತು ಪ್ರಶಂಸಿಸಬಲ್ಲರೇ ಹೊರತು ಅವರು ಆ ಗುಣಗಳ ಸಮಾನ ಸ್ಥಿತಿಯನ್ನು ಪಡೆಯಲಾರರು. ಈ ಭೌತಿಕ ಜಗತ್ತು ಕಾರಣ ಸಮುದ್ರದಲ್ಲಿ ಯೋಗ ನಿದ್ರೆಯಲ್ಲಿರುವ ಭಗವಂತನ ಸ್ವಪ್ನ ಸ್ಥಿತಿಯಾದ ಮಹತ್ತತ್ವದ ಉತ್ಪತ್ತಿ. ಆದರೂ ಇಡೀ ಸೃಷ್ಟಿಯು ಭಗವಂತನ ಸೃಷ್ಟಿಯ ನಿಜರೂಪವೆಂಬಂತೆ ತೋರುತ್ತದೆ. ಅಂದರೆ ಭಗವಂತನ ಸ್ವಪ್ನ ಸ್ಥಿತಿ ಸಹ ವಾಸ್ತವ ರೂಪವೆಂದೇ ಅರ್ಥ. ಆದ್ದರಿಂದ ಪ್ರತಿಯೊಂದನ್ನು ಆತ ತನ್ನ ದಿವ್ಯ ನಿಯಂತ್ರಣದಲ್ಲಿ ತರಬಲ್ಲ. ಹೀಗಾಗಿ ಆತ ಎಲ್ಲೆಂದರಲ್ಲಿ ಯಾವಾಗ ಬೇಕಾದರೂ ತನ್ನ ಪರಿಪೂರ್ಣ ರೂಪದಲ್ಲಿ ಕಾಣಿಸಿಕೊಳ್ಳಬಲ್ಲ. ಮೇಲೆ ಹೇಳಿದ ರೀತಿಯಲ್ಲಿ ವರ್ಣಿತನಾದ ಭಗವಂತನು ಸೃಷ್ಟಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ಹಾಗೆ ನೋಡಿಕೊಳ್ಳುತ್ತಲೇ ತನ್ನಿಂದ ಕೊಲ್ಲಲ್ಪಟ್ಟ ಶತ್ರುಗಳಿಗೂ ಮೋಕ್ಷದಯ ಪಾಲಿಸುತ್ತಾನೆ. ಆತ ಅತ್ಯಂತ ಉನ್ನತ ಸ್ಥಿತಿಯ ಮುಕ್ತಾತ್ಮನಿಗೂ ಆಕರ್ಷಕವಾಗಿ ಕಾಣಿಸುತ್ತಾನೆ. ಅಲ್ಲದೆ ದೇವತೆಗಳಲ್ಲೇ ಶ್ರೇಷ್ಠರಾದ ಬ್ರಹ್ಮ ಮತ್ತು ಶಿವ ಇವರಿಗೂ ಸಹ ಪೂಜಾರ್ಹನಾಗಿದ್ದಾನೆ. ಪುರುಷಾವತಾರದ ತನ್ನ ಅವತಾರದಲ್ಲಿಯೂ ಸಹ ಆತ ಸೃಷ್ಟಿ ಶಕ್ತಿಯ ಪ್ರಭುವಾಗಿದ್ದಾನೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿರುವಂತೆ ಈ ಭೌತಿಕ ಸೃಷ್ಟಿ ಶಕ್ತಿಯು ಆತನ ನಿರ್ದೇಶನಕ್ಕೆ ಅನುಗುಣವಾಗಿ ನಡೆಯುತ್ತದೆ. ಆತ ಭೌತಿಕ ಶಕ್ತಿಯ ನಿಯಂತ್ರಕ. ಅಲ್ಲದೆ ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ಭೌತಿಕ ಶಕ್ತಿಯನ್ನು ನಿಯಂತ್ರಿಸಲು ಆತ ಅನೇಕ ಅವತಾರಗಳಿಗೆ ಮೂಲ ಕಾರಣನಾಗಿದ್ದಾನೆ. ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿನ ಅವತಾರಗಳಲ್ಲದೆ ಒಂದೇ ಬ್ರಹ್ಮಾಂಡದಲ್ಲಿ ಮನುವಿನ 5 ಲಕ್ಷಕ್ಕಿಂತ ಹೆಚ್ಚು ಅವತಾರಗಳಿವೆ. ಮಹತ್ತತ್ವಕ್ಕೆ ಆಚೆ ಇರುವಂತಹ ಆಧ್ಯಾತ್ಮಿಕ ಲೋಕದಲ್ಲಿ ಅವತಾರಗಳ ಪ್ರಶ್ನೆಯೇ ಇಲ್ಲ. ಆದರೆ ವಿವಿಧ ವೈಕುಂಠಗಳಲ್ಲಿ ಭಗವಂತನ ಸ್ವಾಂಶ ವಿಸ್ತರಣೆಗಳು ಇರುತ್ತವೆ. ಆಧ್ಯಾತ್ಮಿಕ ಲೋಕದ ಗ್ರಹಗಳು ಮಹತ್ತತ್ವದ ಅಸಂಖ್ಯ ಬ್ರಹ್ಮಾಂಡಗಳಿಗಿಂತ ಕನಿಷ್ಠ 3 ಪಟ್ಟು ಹೆಚ್ಚಾಗಿವೆ. ಭಗವಂತನ ಎಲ್ಲ ನಾರಾಯಣ ರೂಪಗಳು ಆತನ ವಾಸುದೇವ ಲಕ್ಷಣದ ವಿಸ್ತರಣೆಗಳು. ಹೀಗಾಗಿ ಏಕಕಾಲದಲ್ಲಿ ಆತ ವಾಸುದೇವ, ನಾರಾಯಣ, ಕೃಷ್ಣ ಎಲ್ಲವೂ ಆಗುತ್ತಾನೆ. ಆತ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಎಲ್ಲವೂ ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ಒಬ್ಬನು ಎಷ್ಟೇ ದೊಡ್ಡವನಾದರೂ ಭಗವಂತನ ಗುಣಗಳನ್ನು ಎಣಿಸುವುದು ಅತ್ಯಂತ ಕಷ್ಟ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.